ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬಿಂದ ಡೈಲಿ ಎಷ್ಟು ದುಡ್ಡು ಗಳಿಸ್ತೀನಿ, ಅಂದರೆ ಆ್ಯಡ್ಸಿಂದ ಎಷ್ಟು ಗಳಿಸ್ತೀನಿ ಅಂತೇಳಿ ನಿಮಗೆ ತಿಳಿಸ್ತೀನಿ. ಮತ್ತು ಎಷ್ಟು ವ್ಯೂಸ್ ಬರುತ್ತೆ ಮಂತ್ಲಿ, ಮತ್ತು ಎಷ್ಟು ವಾಚ್ ಟೈಮ್ ಆಗುತ್ತೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಯೂಟ್ಯೂಬ್ನ ಪಾರ್ಟ್ ಟೈಮ್ ಆಗಿ ಮಾಡ್ತೀನಿ. ಅದು ಕೂಡ ಜಾಸ್ತಿ ವೀಡಿಯೋಸ್ ಮಾಡಲ್ಲ, ಯಾವಾಗಾದರೂ ಟೈಮ್ ಸಿಕ್ಕಾಗ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು ವ್ಯೂಸ್ ಬರುತ್ತೆ ಎಲ್ಲನೂ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ ನಿಮಗೆ ಗೊತ್ತಿದೆ, ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಡೈಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ. ಸಜ್ಜನ್ ಟೆಕ್ ಅಂತೇಳಿ ಇಲ್ಲಿ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದೀರಾ, 9545 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮಂತ್ಲಿ ನನಗೆ ಇಷ್ಟು ವ್ಯೂಸ್ ಬರುತ್ತೆ ಫ್ರೆಂಡ್ಸ್, 50K ವ್ಯೂಸ್ ಬರುತ್ತೆ. ಸಬ್ಸ್ಕ್ರೈಬರ್ಸ್ 159 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮಂತ್ಲಿ. 150 to 170 ಸಬ್ಸ್ಕ್ರೈಬರ್ಸ್ವರೆಗೂ ಬರ್ತಾರೆ. ನಾವು ವೀಡಿಯೋಸ್ ಮೇಲೆ ಡಿಪೆಂಡ್ ಆಗಿರಲ್ಲ, ಅಂದರೆ ಜಾಸ್ತಿ ವೀಡಿಯೋಸ್ ಮಾಡಲ್ಲ, ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತಾರೆ. ಮತ್ತು ವಾಚ್ ಟೈಮ್ 28 ಡೇಸ್ಗೆ ಇಷ್ಟು ವಾಚ್ ಟೈಮ್ ಆಗುತ್ತೆ, 1.3K ವಾಚ್ ಟೈಮ್ ಆಗುತ್ತೆ. ಅರ್ನಿಂಗ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇಲ್ಲಿ 1 ಮಂತ್ಗೆ ನಿಯರ್ 2000 ರೂಪೀಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ 2K ಅಂತಿದೆ, ಇಷ್ಟು ಬರುತ್ತೆ ಫ್ರೆಂಡ್ಸ್. ನಾನು ಜಾಸ್ತಿ ವೀಡಿಯೋಸ್ ಮಾಡಲ್ಲ ಇದರಲ್ಲಿ, ಜಾಸ್ತಿ ಆ್ಯಕ್ಟಿವ್ ಆಗಿರಲ್ಲ ಯೂಟ್ಯೂಬ್ನಲ್ಲಿ. ನಾನು ಬೇರೆ ವರ್ಕ್ ಮಾಡ್ತಾ ಇರ್ತೀನಿ, ನನಗೆ ಟೈಮ್ ಸಿಗಲ್ಲ, ಮತ್ತು ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು ಅಂತೇಳಿ ಗೊತ್ತಿರಲ್ಲ. ಆಲ್ಮೋಸ್ಟ್ ನಾನು ಎಲ್ಲ ಟಾಪಿಕ್ ಮೇಲೆ ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ರಿಲೇಟೆಡ್. ಮತ್ತು ಮಾಡಬೇಕು ಅಂತಂದರೆ ಟಾಪಿಕ್ ಸಿಗಲ್ಲ, ಮತ್ತು ಅದೇ ಮಾಡಿದ ಟಾಪಿಕ್ ಮೇಲೆ ಮಾಡಬೇಕು ಅಂತಂದರೆ ನನಗೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಜಾಸ್ತಿ ವೀಡಿಯೋಸ್ ಮಾಡಲ್ಲ, ಹೊಸ ಟಾಪಿಕ್ ಮೇಲೆ ಅಷ್ಟೇ ವೀಡಿಯೋಸ್ ಮಾಡೋದು. ಡೈಲಿ ಎಷ್ಟು ದುಡ್ಡು ಬರುತ್ತೆ ಆ್ಯಡ್ಸಿಂದ ಅಂತೇಳಿ ನಿಮಗೆ ತೋರಿಸ್ತೀನಿ. ಎಸ್ಟಿಮೇಟೆಡ್ ರೆವೆನ್ಯೂ ಅಂತೇಳಿಲ್ಲ, ಅದನ್ನು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ನೋಡ್ತಾ ಇದ್ದರೆ ಇಷ್ಟು ದುಡ್ಡು ಬರುತ್ತೆ. ಇದು ರುಪೀಸ್ನಲ್ಲಿದೆ, ಡಾಲರ್ನಲ್ಲೆಲ್ಲ, ತಪ್ಪು ತಿಳ್ಕೊಬೇಡಿ. ಇಲ್ಲಿ ರುಪೀಸ್ನಲ್ಲಿದೆ. ಇಲ್ಲಿ ನೋಡ್ತಾ ಇದ್ರೆ ಒಂದು ದಿನಕ್ಕೆ ಎಷ್ಟು ಬರುತ್ತೆ ಅಂತೇಳಿ ನೋಡ್ತಾ ಇದ್ರೆ 64 ರೂಪೀಸ್ ಬರ್ತಾ ಇದೆ, 69 ರೂಪೀಸ್, 74 ಈ ರೀತಿ ಬರುತ್ತೆ, 77, 76, ಒಂದೊಂದು ಬಾರಿ 90 ರೂಪೀಸ್, 97 ರೂಪೀಸ್ ಈ ರೀತಿಯೂ ಕೂಡ ಬಂದಿದೆ. ಅವರೇಜ್ ಆಗಿ 70 to 80 ರೂಪೀಸ್ ಬರುತ್ತೆ ಫ್ರೆಂಡ್ಸ್ ಡೈಲಿ. ನನಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದರೆ, ಡೈಲಿ ಆ್ಯಕ್ಟಿವ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ 90, 92 ಈ ರೀತಿ ಬರ್ತಾ ಇರುತ್ತೆ. ನಾನು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ಇಷ್ಟು ದುಡ್ಡು ಬರ್ತಾ ಇರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದರೆ 64, 72, 62, 67 ಈ ರೀತಿ ಬರ್ತಾ ಇರುತ್ತೆ. ನಿಮಗೆ ಭಾಳ ಕುತೂಹಲ ಇರುತ್ತೆ, ನಾವು ಫಾಲೋ ಮಾಡೋ ಯೂಟ್ಯೂಬರ್ಸ್ಗೆ ಎಷ್ಟು ದುಡ್ಡು ಬರ್ತಾ ಇದೆ, ಡೈಲಿ ಎಷ್ಟು ಅರ್ನ್ ಮಾಡ್ತಾಯಿದ್ರೆ, ಜಾಸ್ತಿ ಬರುತ್ತಾ, 10,000 ಸಬ್ಸ್ಕ್ರೈಬರ್ಸ್ ಇದ್ದರೆ ಎಷ್ಟು ದುಡ್ಡು ಬರುತ್ತೆ, ಆ ರೀತಿ ಎಲ್ಲನೂ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತದ ಎಸ್ಟಿಮೇಟೆಡ್ ರೆವೆನ್ಯೂ ಅಂತೇಳಿದೆ, ಇದು 28 ಡೇಸ್ಗೆ ಇಷ್ಟು ಬರ್ತಾ ಇದೆ. ನನಗೆ 2038 ರೂಪೀಸ್ ಇದೆ, ಈ ರೀತಿ ಬರ್ತಾ ಇದೆ. ಮತ್ತು ವೀಡಿಯೋಸ್ ನಾನು ಯಾವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ 7 ದಿನ ಹಿಂದೆ ನಾನು ಅಪ್ಲೋಡ್ ಮಾಡಿದೆ, ಈಗ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಅದ್ರ ಹಿಂದೆ ಅಂದರೆ ಇಲ್ಲಿ ನೋಡ್ತಾರೆ 12 ದಿನ ಹಿಂದೆ ಅಪ್ಲೋಡ್ ಮಾಡಿದ್ದೆ. 12 ದಿನ ಹಿಂದೆ ಆದಮೇಲೆ 7 ದಿನ, ಅಂದರೆ 5 ದಿನ ಗ್ಯಾಪ್ ಆಯಿತು. ಈ ರೀತಿ ನಾನು ಭಾಳಷ್ಟು ಗ್ಯಾಪ್ ಮಾಡ್ತಾ ಇರ್ತೀನಿ ವೀಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ, ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ. ಇಷ್ಟು ನಾನು ದುಡ್ಡು ಮಾಡ್ತೀನಿ, ನಿಮಗೆ ಲೈವ್ ಆಗಿ ತೋರಿಸಿದ್ದೇನೆ ಫ್ರೆಂಡ್ಸ್. ನಿಮಗೆ ಏನಾದರೂ ಯೂಟ್ಯೂಬ್ ಬಗ್ಗೆ ಪ್ರಾಬ್ಲಮ್ ಇತ್ತು, ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಕೇಳ್ಬೋದು. ಯಾವ ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ ಕೇಳ್ಬೋದು, ಖಂಡಿತ ನಾನು ವೀಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್, ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.